ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ದೇನಾದರೂ ಬಿಸ್ನೆಸ್ ಅಥವಾ ಏನಾದರೂ ಸರ್ವಿಸ್ ಬಿಸ್ನೆಸ್ ಆಗಿರ್ಬೋದು, ಯಾವುದೋ ಒಂದು ಬಿಸ್ನೆಸ್ ಅಂದ್ಕೊಳ್ಳಿ. ಸೊ ನಿಮಗೆ ಬಿಸ್ನೆಸ್ಸು ಇತ್ತಂತಂದರೆ ನಿಮಗೆ ಒಂದು ವೆಬ್ಸೈಟ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆಬ್ಸೈಟನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಸನ್ನು ನೀವು ಆನ್ಲೈನ್ಗೆ ತೊಗೊಂಡು ಹೋಗ್ಬೋದು. ಹಾಗಂತಂದರೆ ಒಂದು ಬಿಸ್ನೆಸ್ ವೆಬ್ಸೈಟನ್ನು ನಾವು ಯಾವ ಥರ ಕ್ರಿಯೇಟ್ ಮಾಡಬಹುದು ಸೊ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಂತಂದರೆ ನೀವು ಯಾವುದೋ ಒಂದು ಏಜೆನ್ಸಿಗೆ ಅಥವಾ ಏನೋ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡೋದಕ್ಕೆ ಹೋದ್ರಿ ಅಂತಂದರೆ ಸೊ ಅವರು ಅಷ್ಟು ಚಾರ್ಜ್ ಮಾಡಿಬಿಟ್ಟು ಕೊಟೇಶನನ್ನು ಕೊಡ್ತಾರೆ. ಸೊ ಅವರ ಚಾರ್ಜಸ್ ನೋಡಿಬಿಟ್ಟು ನಿಮಗೆ ಮಾಡಿಸ್ಬೇಕಾ ಬೇಡವಾ ಅನ್ನೋದು ಒಂದು ಮೈಂಡಲ್ಲಿ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಿಮಗೆ ಕಡಿಮೆ ಬಜೆಟಲ್ಲಿ ಒಂದು ವೆಬ್ಸೈಟನ್ನು, ಬಿಸ್ನೆಸ್ ವೆಬ್ಸೈಟನ್ನು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯ ವೆಬ್ಸೈಟ್ ಬ್ಲಾಗಿಂಗ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನನ್ನ ಚಾನಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಒಂದೊಂದಾಗಿ ಶುರು ಮಾಡ್ತಾ ಹೋಗೋಣ. ಸೊ ಬಟ್ ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಮಗೆ ಮೊದಲು ಬೇಕಾಗಿರೋದು ಏನಂತಂದರೆ ಹೋಸ್ಟಿಂಗ್. ಸೊ ಹೋಸ್ಟಿಂಗ್ ಅಂದರೆ ಏನಂತಂದರೆ, ನಾವು ಕ್ರಿಯೇಟ್ ಮಾಡಿರುವಂಥ ವೆಬ್ ಪೇಜಸ್ಗಳಾಗಿರ್ಬೋದು, ಇಮೇಜಸ್ಗಳಾಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಸೊ ಅದೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂತಲೇ ಒಂದು ಸ್ಪೇಸ್ ಬೇಕಾಗುತ್ತೆ. ಸೊ ಆ ಸ್ಪೇಸ್ಗೆ ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಇನ್ನೊಂದು ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ ಡೊಮೇನ್, ಅಂತಂದರೆ ನಮ್ಮ ವೆಬ್ಸೈಟ್ ಹೆಸರು. ಸೊ ಅದು ಏನಂತಂದರೆ, ಅದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಹೆಸರು ಅಂತ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಪ್ಪ ಅಂತಂದರೆ ಹೋಸ್ಟಿಂಗ್ ಮತ್ತು ಡೊಮೇನ್ ತೊಗೋಬೇಕಾಗುತ್ತೆ. ಸೊ ಅದು ತುಂಬ ಕಡಿಮೆ ಒಂದು ಬಜೆಟಲ್ಲಿ ನೀವು ಹೋಸ್ಟಿಂಗ್ ಮತ್ತು ಡೊಮೇನನ್ನು ತೊಗೋಬೋದು. ಸೊ ನಾನು ರೆಫರ್ ಮಾಡೋದು ಯಾವುದಪ್ಪ ಅಂತಂದರೆ ಹೋಸ್ಟಿಂಗರ್ ಅಲ್ಲಿ ನಿಮಗೆ ಬೆಸ್ಟ್ ಒಂದು ಆಫರ್ಗಳು ಸಿಗುತ್ತೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಆ ಲಿಂಕ್ ಮುಖಾಂತರ ಹೋಗಿ ಪರ್ಚೇಸ್ ಮಾಡಿದ್ದೇ ಆದಲ್ಲಿ ನಿಮಗೆ ಏನಂತಂದರೆ ಇನ್ನೂ 10% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಸೊ ಆ ಒಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ನೋಡ್ಬೋದು, ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಈ ಥರ ನಿಮಗೆ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಕೆಲವೊಂದು ಆಫರ್ಸ್ಗಳೆಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಕೆಳಗಡೆ ಬಂದರೆ ಅಂತಂದರೆ ಇಲ್ಲಿ ನೋಡ್ಬೋದು ಪ್ಲ್ಯಾನ್ಸ್ ಆ್ಯಂಡ್ ಪ್ರೈಸಸ್ ಫ್ರಮ್ 149 ರೂಪೀಸ್ ಪರ್ ಮಂತ್ ಇರುತ್ತೆ. ಅದೇ ರೀತಿಯಾಗಿ ಫ್ರೀ ಡೊಮೇನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಕೆಳಗಡೆ ಬಂದರೆ ಅಂತಂದರೆ ನಿಮಗೆಲ್ಲ ಇವಾಗ ಫುಲ್ ಚೇಂಜಸ್ ನಿಮಗೆ ಸಿಗುತ್ತೆ. ಸೊ ನಿಮಗೆ ಪ್ರೈಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ರೈಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಪ್ರೈಸಸ್ಗಳು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಡೈರೆಕ್ಟಾಗಿ ವೆಬ್ ಹೋಸ್ಟಿಂಗಾ, VPS ಹೋಸ್ಟಿಂಗಾ, ಸೊ ಇದೆಲ್ಲ ನಿಮಗೆ ಕೇಳುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ನೋಡ್ಬೋದು. ಸೊ ಕೆಳಗಡೆ ಬಂದರೆ ಅಂತಂದರೆ ಇಲ್ಲಿ ನೋಡ್ಬೋದು ಸಿಂಗಲ್ ಇದೆ, ಪ್ರೀಮಿಯಮ್ ಇದೆ, ಬಿಸ್ನೆಸ್ ಇದೆ, ಕ್ಲೌಡ್ ಇದೆ. ಸೊ ನಮಗೆ ಪ್ರೀಮಿಯಮ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು, ಕ್ರಿಯೇಟ್ ಅಪ್ ಟು 3 ವೆಬ್ಸೈಟ್ ಇದೆ. ಸೊ 3 ವೆಬ್ಸೈಟ್ವರೆಗೂ ನೀವು ಇದರಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಮೊದಲೆಲ್ಲ ಜಾಸ್ತಿ ಇತ್ತು, ಇವಾಗ ತುಂಬ ಕಡಿಮೆ ಮಾಡಿದ್ದಾರೆ. ಸೊ ಹಂಗೆ ಕೆಳಗಡೆ ಬಂದ್ರಪ್ಪ ಅಂತಂದರೆ ನೋಡ್ಬೋದು ಫ್ರೀ ಡೊಮೇನ್ ಸಿಗುತ್ತೆ ನಿಮಗೆ. ಅದೇ ರೀತಿಯಾಗಿ ವರ್ಡ್‌ಪ್ರೆಸ್ ಸೈಟ್ಸ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಅದೇ ರೀತಿಯಾಗಿ AI ಯೂಸ್ ಮಾಡ್ಕೊಂಡು ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಸೊ ನಾವು ಇವಾಗ ಏನಂತಂದರೆ ಚೂಸ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಚೂಸ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನೆಕ್ಸ್ಟ್ ಏನಾಗುತ್ತೆ, ನಿಮಗೆ ಅಲ್ಲಿ ಪ್ಲ್ಯಾನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ. ಸೊ ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಏನು ಅಂತ. ಸೊ ಇಲ್ಲಿ ನೋಡ್ಬೋದು ಈ ಥರ ಬರುತ್ತೆ. ಇಲ್ಲಿ 48 ಮಂತ್ಸದು ತೋರಿಸ್ತಾ ಇದೆ ನಿಮಗೆ. ಸೊ 48 ಮಂತ್ಸದು ಆಲ್ಮೋಸ್ಟ್ 7152 ರೂಪೀಸ್ ನಿಮಗೆ ತೋರಿಸುತ್ತೆ. ಸೊ ಆ ಒಂದು ನನ್ನ ಲಿಂಕ್ ಮುಖಾಂತರ ಹೋಗಿದ್ರಿ ಅಂತಂದರೆ ಇದರಲ್ಲಿ 10% ಕಡಿಮೆ ಆಗಿಬಿಟ್ಟು ನಿಮಗೆ ತೋರಿಸುತ್ತೆ. ಸೊ ನಮಗೆ 48 ಮಂತ್ ಅವಶ್ಯಕತೆ ಇಲ್ಲ, ನೀವು 12 ಮಂತ್ಸ್ ತೊಗೊಂಡ್ರೆ ಸಾಕು. 12 ಮಂತ್ಸ್ ತೊಗೊಳ್ಳಿ. ಸೊ 12 ಮಂತ್ಸ್ ತೊಗೊಂಡು ನೀವು ಡೈರೆಕ್ಟಾಗಿ 1 ವರ್ಷದ್ದು ಪ್ಲ್ಯಾನ್ ನೀವು ಈಸಿಯಾಗಿ ತೊಗೋಬೋದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ಸಾಕು 1 ವರ್ಷದ್ದು. ಸೊ ಇಲ್ಲಿ ನೋಡ್ಬೋದು 2600 ರೂಪೀಸ್ ನಿಮಗೆ ಇಲ್ಲಿ ತೋರಿಸುತ್ತೆ. ಅದೇ ರೀತಿಯಾಗಿ 10% ಡಿಸ್ಕೌಂಟ್ಸ್ ಕೂಡ ನಿಮಗೆ ಆಗ್ಬಿಟ್ಟು ಅಲ್ಲಿ ನಿಮಗೆ ಬರುತ್ತೆ. ಸೊ ಅದಾದ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ನೆಕ್ಸ್ಟ್ ನಿಮ್ಮ ಅಡ್ರೆಸ್ಸು ಅದೆಲ್ಲ ಕೇಳುತ್ತೆ ಬಿಲ್ಲಿಂಗೋಸ್ಕರ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿ ಆದಮೇಲೆ ಪೇಮೆಂಟ್ ಮಾಡಿ ಆದಮೇಲೆ ನಿಮಗೆ ಏನಾಗುತ್ತೆ, ಒಂದು ಇಂಟರ್ಫೇಸ್ ಬರುತ್ತೆ, ನಾನು ನಿಮಗೆ ತೋರಿಸ್ತೀನಿ. ಸೊ ಅದು ಹೋಸ್ಟಿಂಗರಲ್ಲಿ. ಸೊ ಹೋಸ್ಟಿಂಗರ್ ಇಂಟರ್ಫೇಸ್ ಬ್ಯಾಕ್ ಎಂಡಲ್ಲಿ ಬರುತ್ತೆ ನಿಮಗೆ. ಸೊ ನಿಮಗೆ ತೋರಿಸ್ತೀನಿ. ಸೊ ಈ ಥರ ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದೊಂದು ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ವರ್ಡ್‌ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ವರ್ಡ್‌ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ವೆಬ್ಸೈಟ್ ವರ್ಡ್‌ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಬರಬೇಕಾಗುತ್ತೆ. ಸೊ ವರ್ಡ್‌ಪ್ರೆಸ್ ಇನ್ಸ್ಟಾಲ್ ಮಾಡಬೇಕಂತಂದರೆ ವೆಬ್ಸೈಟ್ಸ್ ಮೇಲೆ ಬನ್ನಿ. ವೆಬ್ಸೈಟ್ ಲಿಸ್ಟ್ಗಳು ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ನನ್ನ ಯಾವ್ಯಾವ ವೆಬ್ಸೈಟ್ ಇದೆ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ
ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ತೋರಿಸುತ್ತೆ. ಇಲ್ಲಿ ವೆಬ್ಸೈಟ್ಸಲ್ಲಿ ಬಂದಮೇಲೆ ಇಲ್ಲಿ ನೋಡ್ಬೋದು ಆ್ಯಡ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವರ್ಡ್ ಪ್ರೈಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ಮೇಲೆ ನಿಮಗೆ ನೆಕ್ಸ್ಟು ಇಲ್ಲಿ ಇನ್ಸ್ಟಾಲೇಷನ್ ಪ್ರೊಸೆಸ್ ಶುರು ಆಗುತ್ತೆ. ಸೊ ಇಲ್ಲಿ ನಿಮಗೆ ನೋಡ್ಬೋದು ಅಡ್ಮಿನ್ ಇಮೇಲ್ ಮತ್ತು ಪಾಸ್ವರ್ಡ್. ಸೊ ನೀವು ಇದನ್ನು ಏನು ಹಾಕಿರ್ತೀರ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನಿಮ್ಮ ಒಂದು ವರ್ಡ್ ಪ್ರೆಸ್ಗೆ ಅಂದರೆ ನಿಮ್ಮ ವೆಬ್ಸೈಟ್ ಡಿಸೈನ್ ಮಾಡಬೇಕಂತಂದರೆ ನಾವು ಬ್ಯಾಕ್ ಎಂಡ್ಗೆ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಬೇಕಂತಂದರೆ ಈ ಒಂದು ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ನೆನಪಿರೋಷ್ಟು ಇಲ್ಲ ಎಲ್ಲಾದರೂ ನೋಟ್ ಕೂಡ ನೀವು ಮಾಡ್ಕೊಂಡು ಇಟ್ಕೋಬೋದು. ಸೊ ಅದಾದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಇಲ್ಲಿ ನೀವು ಯಾವುದಕ್ಕೋಸ್ಕರ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ. ಸೊ ನಮಗೆ ಅವಶ್ಯಕತೆ ಇಲ್ಲದೆ ಯಾವುದನ್ನು ಕ್ರಿಯೇಟ್ ಬ್ಲ್ಯಾಂಕ್ ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ರಿಯೇಟ್ ಬ್ಲ್ಯಾಂಕ್ ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ನಿಮ್ಮ ಡೊಮೇನನ್ನು ನೀವು ಇಲ್ಲಿ ತೊಗೋಬೇಕಾಗತ್ತೆ. ಸೊ ನಿಮ್ಮ ಡೊಮೇನನ್ನು ನೀವು ಕ್ಲೈಮ್ ಮಾಡ್ಕೊಳ್ಬೇಕಾಗತ್ತೆ ಮೊದಲಿಗೆ. ಸೊ ಇಲ್ಲಿ ಸರ್ಚ್ ಮಾಡಿದ್ರೆ ಅಂತಂದರೆ ತೋರಿಸುತ್ತೆ ಫ್ರೀ ಆಗಿರುತ್ತೆ. ಸೊ ನೀವು ಯಾಕಂದರೆ ನಿಮ್ಮ ಡೊಮೇನ್ ಫ್ರೀ ಆಗಿರುತ್ತೆ. ನಿಮ್ಮ ಬಿಸ್ನೆಸ್ಗೆ ಒಂದು ಏನಂತಂದರೆ ಇನ್ಕ್ಲೂಡ್ ಆಗುವಂಥ ಒಂದು ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಡೊಮೇನನ್ನು ಇಲ್ಲಿ ಹಾಕ್ಕೊಳ್ಳಿ. ಸೊ ಡೊಮೇನ್ ಹಾಕೊಂಡ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವರ್ಡ್ ಪ್ರೆಸ್ ಏನಾಗುತ್ತೆ ಸೈಟು ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ನಿಮಗೆ ಈ ಥರ ಡ್ಯಾಶ್ಬೋರ್ಡ್ಗೆ ಬರುತ್ತೆ ಡೈರೆಕ್ಟಾಗಿ. ಸೊ ಇದು ನಮ್ಮ ವರ್ಡ್ ಪ್ರೆಸ್ದು ಡ್ಯಾಶ್ಬೋರ್ಡ್. ಸೊ ಅಂತಂದರೆ ನಮ್ಮ ವೆಬ್ಸೈಟ್ ಡಿಸೈನ್ ಮಾಡೋದಕ್ಕೆ ಅಂತಲೇ ಇದು ಒಂದು ಬ್ಯಾಕ್ ಎಂಡ್. ಸೊ ಇಲ್ಲಿ ನಾವೇನು ಮಾಡಬೇಕಂತಂದರೆ ಫಸ್ಟ್ ಬರೋದೇನಂತಂದರೆ ಸೆಟ್ಟಿಂಗ್ಸ್ ಮೇಲೆ ಬನ್ನಿ. ಸೊ ಸೆಟ್ಟಿಂಗ್ಸ್ ಮೇಲೆ ಬಂದಾದಮೇಲೆ ನಿಮ್ಮ ವೆಬ್ಸೈಟ್ ರಿಲೇಟೆಡ್ ಸೆಟ್ಟಿಂಗ್ಸ್ ಏನೇನಿದೆ ಅದನ್ನೆಲ್ಲ ನೀವು ಮಾಡ್ಕೊಂಬಿಡಿ. ಸೊ ನೋಡ್ಬೋದು ಸೈಟ್ ಟೈಟಲ್ ಆಗಿರ್ಬೋದು, ಟ್ಯಾಗ್ಲೈನ್ ಆಗಿರ್ಬೋದು, ಸೈಟ್ ಐಕಾನ್ ಆಗಿರ್ಬೋದು, ಅದನ್ನೆಲ್ಲ ಕಂಪ್ಲೀಟಾಗಿ ಹಾಕಿ ಇಮೇಲ್ ಅದೆಲ್ಲ ಆಟೋಮೆಟಿಕಲಿ ಇರುತ್ತೆ. ಟೈಮ್ ಝೋನ್ ಅದೆಲ್ಲ ಸೆಟ್ ಮಾಡ್ಕೊಳ್ಳಿ. ಸೊ ಅದಾದ ಮೇಲೆ ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ ಥೀಮ್ಸ್. ನಾವು ಥೀಮ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅಫಿರಿಯನ್ಸ್ ಮೇಲೆ ಬಂದುಬಿಟ್ಟು ಥೀಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಲವೊಂದು ಫ್ರೀ ಥೀಮ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಆ್ಯಡ್ ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಂದು ಫ್ರೀ ಥೀಮ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಆಸ್ಟ್ರಾ ಅಂತ ಇದೆ, ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಆಟೋಮೆಟಿಕ್ಲಿ ಅಲ್ಲೇ ಬಟನ್ ಬರುತ್ತೆ ಆ್ಯಕ್ಟಿವೇಟ್ ಅಂತ, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಆ್ಯಕ್ಟಿವೇಟ್ ಆದ ಮೇಲೆ ನಿಮ್ಮ ವೆಬ್ಸೈಟ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಚೇಂಜ್ ಆದಮೇಲೆ ನೀವು ನೆಕ್ಸ್ಟು ನಿಮಗೆ ಇಂಪಾರ್ಟೆಂಟ್ ಪೇಜಸ್ಗಳನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ಪೇಜಸ್ ಅಂತ ಇದೆ. ಸೊ ಪೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೇಜಸ್ಗಳನ್ನು ನೀವು ಹಾಕಬೇಕು. ಸೊ ಆ್ಯಡ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಪೇಜನ್ನು ಕ್ರಿಯೇಟ್ ಮಾಡೋ ಆಪ್ಷನ್ಸ್ ಬರುತ್ತೆ ನಿಮಗೆ. ಸೊ ನೀವು ನಿಮ್ಮ ಒಂದು ವೆಬ್ಸೈಟ್ ಕಂಟೆಂಟನ್ನು ನೀವು ಅಲ್ಲಿ ಈಸಿಯಾಗಿ ಹಾಕ್ಬೋದು. ನೆಕ್ಸ್ಟು ನಿಮ್ಮ ಹೋಮ್ ಪೇಜ್ ಕೂಡ ನೀವು ಡಿಸೈನ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವ ಥರ ಬೇಕು ಆ ಥರ. ಅದೇ ರೀತಿಯಾಗಿ ನಿಮ್ಮ ಮೆನ್ಯೂಸ್ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಅಫಿರಿಯನ್ಸ್ ಮೇಲೆ ಮೆನ್ಯೂಸ್ ಅಂತ ಇದೆ, ನೋಡ್ಬೋದು. ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಮೆನು ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ. ಸೊ ಫುಟರ್ ಮೆನು ಇದೆ, ಮೇನ್ ಮೆನು ಸಿಗುತ್ತೆ ನಿಮಗೆ ನೋಡೋದು, ಪ್ರೈಮರಿ ಮೆನು, ಫುಟರ್ ಮೆನು. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕ್ರಿಯೇಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಸೇವ್ ಆದ ಮೇಲೆ ನೀವೇನಪ್ಪ ಅಂತಂದರೆ ನಿಮ್ಮ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ನನ್ನ ವೆಬ್ಸೈಟನ್ನು ಓಪನ್ ಮಾಡ್ಕೋತೀನಿ ನಾನು. ಸೊ ಇದು ನನ್ನ ಒಂದು ಫ್ರೀ ಜಾಬ್ ಇನ್ಫಾರ್ಮೇಷನ್ ಅಂತ ಅಂದರೆ ಒಂದು ಜಾಬ್ ಇನ್ಫಾರ್ಮೇಷನ್ಗಳನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಗೌರ್ಮೆಂಟ್ದು. ಸೊ ಇನ್ ಕೇಸ್ ನೀವು ಕಸ್ಟಮೈಸ್ ಮಾಡಬೇಕು, ನಿಮ್ಮ ಇಲ್ಲಿ ಲೋಗೋ ಇಲ್ಲೇ ಬರಬೇಕು, ಪೇಜಸ್ಗಳು ಇಲ್ಲೇ ಬರಬೇಕು. ಸೊ ಇದನ್ನು ನೀವು ಹಾಕಬೇಕಂತಂದರೆ ಕಸ್ಟಮೈಸೇಷನಲ್ಲೇ ಹೋಗ್ಬಿಟ್ಟು ನೀವು ಅದನ್ನು ಈಸಿಯಾಗಿ ಚೇಂಜಸ್ ಮಾಡ್ಕೋಬೋದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ನೀವು ಸಿಂಪಲ್ಲಾಗಿ ನಿಮ್ಮ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೋಬೋದು ಯಾವುದೇ ಥರದ ಒಂದು ಹೆಡ್ಏಕ್ ಇಲ್ಲದೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.